ಎಲ್ಲರಿಗೂ ನಮಸ್ಕಾರ. ನಾನು ಸ್ವಾತಿ. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಹೇಳುವಾಗ 4:15 ಆಗಿತ್ತು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಇದು ಗುಡ್ ಆಫ್ಟರ್ನೂನ್ ಅಪ್ಲೋಡ್ ಆಗುತ್ತೋ, ಈವ್ನಿಂಗ್ ಅಪ್ಲೋಡ್ ಆಗುತ್ತಿಲ್ಲ, ನೈಟ್ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ. ಎಡಿಟ್ ಆಗೋದ್ರೊಳಗೆ ಆದಷ್ಟು ಬೇಗ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗಳು ಸಣ್ಣೊಳಗಿರೋಂಥ ಬಿಡೋದು ತುಂಬಾ ಕಷ್ಟ ಆಗುತ್ತೆ. ನನಗೂ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿದೆ, ಅದರಿಂದ ಎಡಿಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಆದಷ್ಟು ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಆಗ್ತಾಯಿಲ್ಲ. ಆದರೂ ಗಂಟ್ಲೆಲ್ಲ ಒಂಥರ ಆಗ್ತಾಯಿದೆ. ನಾನು ಇವತ್ತು ಬೆಳಗ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಟೊಮೆಟೊ ಬಾತಿಗೆ 4 ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 2 ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು 3 ಜನ ಇರೋದ್ರಿಂದ ಜಾಸ್ತಿ ಟೊಮೆಟೊ ಈರುಳ್ಳಿ ಬೇಕಾಗಲ್ಲ. ನೀವು ಜಾಸ್ತಿ ಮಾಡ್ಕೋತೀರ ಅನ್ನೋದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೆಚ್ಕೊಬೋದು. ನಾನಿಲ್ಲಿ ಒಂದು ಕುಕ್ಕರಲ್ಲಿ ಒಂದು ಎಣ್ಣೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚಟಪಟ ಅಂತ ಸಿಡಿಸ್ಕೊಂಡ ನಂತರ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಒಂದು ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೋತೀನಿ. ನಾನಿಲ್ಲಿ ಮೊದಲೇ ಎಣ್ಣೆ ಜೊತೆಗೆ ತುಪ್ಪ ಹಾಕಬೇಕಿತ್ತು, ಮರ್ತೋಗಿತ್ತು. ಅದಕ್ಕೆ ನಾನು ಈಗ ಹಾಕ್ಕೋತಾ ಇದ್ದೀನಿ ತುಪ್ಪನ. ನೀವು ಎಣ್ಣೆ ಹಾಕುವಾಗಲೇ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಒಂಚೂರು ತುಪ್ಪಕ್ಕಿದಾಗೋವರೆಗೂ, ತುಪ್ಪ ಕರಗಿ ಈರುಳ್ಳಿ ಜೊತೆ ಸೇರ್ಕೊಳ್ಳೋವರೆಗೂ ಬೇಯಿಸ್ಕೊತೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೋತೀನಿ. ಇಲ್ಲಿ ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣಿಗೆ ಸ್ವಲ್ಪ ಹೊತ್ತು 1-2 ನಿಮಿಷ ಫ್ರೈ ಮಾಡ್ಕೊಬಿಟ್ಟು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಬೇಗ ಈ ಟೊಮೆಟೊ ಹಣ್ಣು ಸ್ಮ್ಯಾಶ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತೀನಿ. ಈ ಥರ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಟೊಮೆಟೊ ಹಣ್ಣು ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ. ಅದರೊಟ್ಟಿಗೆ ನಾನಿಲ್ಲಿ ಬಟಾಣಿ ಕಾಳು ಕೂಡ ಆ್ಯಡ್ ಮಾಡ್ಕೋತೀನಿ. ರಾತ್ರಿ ನೆನೆಸಿಟ್ಟಿದ್ದೆ. ಬಟಾಣಿ ಕಾಳು ತಿಂದು ತುಂಬ ದಿನ ಆಗಿಬಿಟ್ಟಿದ್ದು, ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಬಟಾಣಿ ಕಾಳಿಗೆ. ಅದಕ್ಕೋಸ್ಕರ ಬಟಾಣಿ ಕಾಳು ತಂದು ಮಾರನೇ ದಿನವೇ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೆಟೊ ಬಟಾಣಿ ಕಾಳನ್ನ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಆ ಬಟಾಣಿ ಕಾಳನ್ನ ಹಾಕ್ಕೊಂಡು 2 ನಿಮಿಷ ಹುರ್ಕೋತೀನಿ. ಎರಡು ನಿಮಿಷ ಹುರ್ಕೊಂಡಾದ ನಂತರ ನಾನಿಲ್ಲಿ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ತುರಿ ಈ ಥರ ಬಾಯಿ ಸಿಗೋದ್ರೆ ತುಂಬ ಚೆನ್ನಾಗಿರುತ್ತೆ ಈ ಟೊಮೆಟೊ ಬಾತ್ಗೆ. ನಾನು ಇದಕ್ಕೆ ಯಾವುದೇ ರೀತಿ ಹುರಿದಿರೋ ಮಸಾಲೆ ಆ್ಯಡ್ ಮಾಡ್ತಾಯಿಲ್ಲ, ನಾನು ಪೌಡ್ರ್ ಮಾತ್ರ ಆ್ಯಡ್ ಮಾಡ್ತಾಯಿರೋದು. ಅದೇ ರೀತಿ 1.5 ಚಮಚ ಖಾರದ ಪುಡಿ ಮತ್ತು 1.5 ಚಮಚ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಿಂದ್ಗಡೆ ಡಿಸ್ಟರ್ಬೆನ್ಸ್ ಬರ್ತಾಯಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಗಳು ಆಟಾಡ್ತಾ ಇದ್ದಾಳೆ, ಅದಕ್ಕೋಸ್ಕರ. ಅವಳು ಎಷ್ಟೇ ಮಾತಾಡಬೇಡ ಅಂದರೆ ಕೇಳಲ್ಲ, ಮಾತಾಡ್ತಾ ಇರ್ತಾಳೆ. ಇಲ್ಲ ಸುಮ್ಮನೆ ನಾನು ಮೊದಲೇ 2 ಲೋಟ 1.5 ಲೋಟ ಅಕ್ಕಿನ ನೆನೆಸಿಟ್ಟಿದ್ದೆ ಟೊಮೆಟೊ ಬಾತಿಗೋಸ್ಕರ. ನೀವು ನೋಡಿದ್ದೀರಾ, ವೀಡಿಯೋದಲ್ಲಿ ತೋರಿಸಿದ್ದೀನಿ. ಅದೇ ಅಕ್ಕಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅಕ್ಕಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಚೆನ್ನಾಗಿ ಹುರ್ಕೋತೀನಿ. ಏಕೆಂದರೆ ಈ ಥರ ಮಾಡೋದ್ರಿಂದ ಟೊಮೆಟೊ ಬಾತ್ ಮುದ್ದೆ ಬರೋದಿಲ್ಲ, ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಅದಲ್ಲದೆ ಇವತ್ತು ವಿಷಲ್ ಹೊಡಿಸ್ತಾ ಇಲ್ಲ. ಕುಕ್ಕರ ಮಾಡಿದ್ರು ಕೂಡ ನಾನು ವಿಷಲ್ನ ಹೊಡಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ 1.5 ಲೋಟ ಅಕ್ಕಿಗೆ 3 ಲೋಟ ಅಂದರೆ 3 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಅದಕ್ಕಿಂತ 1/4 ಲೋಟ ಅಥವಾ ಅರ್ಧ ಲೋಟ ನೀರು ಜಾಸ್ತಿ ಹಾಕ್ಕೊತೀನಿ. ಯಾಕಂದರೆ ಇದು ಹಾಗೆ ಮಾಡ್ತಾ ಇರೋದಲ್ವ, ಅದಕ್ಕೋಸ್ಕರ. ಮತ್ತು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ. ಜಾಸ್ತಿ ಬೇಕು ಅಂದರೆ ಉಪ್ಪನ್ನ ಇನ್ನೊಂದು ಆ್ಯಡ್ ಮಾಡ್ಕೋಬೋದು. ಮತ್ತು ಅದರೊಟ್ಟಿಗೆ ನಾನು ಇಲ್ಲಿ ಮತ್ತೆ ಕಾಯಿ ತುರಿ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಆ ಕರ್ಬೇವಿನ ಸೊಪ್ಪು ಎರಡನ್ನೂ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 1 ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಜೋರಾಗಿ 1 ಕುದಿ ಬರಲಿ. ಈ ಥರ ಜೋರಾಗಿ ಕುದಿ ಬಂದ ನಂತರ, ಈ ರೀತಿ ಜೋರಾಗಿ ಕುದಿ ಬಂದ ನಂತರ ನಾನು ಒಂದು ಪ್ಲೇಟ್ನ ಕ್ಲೀನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಕಡೆ ಸ್ಪ್ರೆಡ್ ಆಗಿ, ಈ ಕೊಬ್ಬರಿ ಹಾಕಿದ್ನಲ್ಲ ಅದು ಕೂಡ ಸ್ಪ್ರೆಡ್ ಆಗಬೇಕು ಆ ರೀತಿ. ನಂತರ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಜ್ಜೆನ ಇಡ್ತೀನಿ. ಲಿಡ್ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು. ಅಂದರೆ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಯಾಕೆಂದರೆ ಮೊದಲೇ ನಾವು ಅಕ್ಕಿ ನೆನೆಸಿಟ್ಟಿರೋದ್ರಿಂದ ಅಕ್ಕಿ ಸ್ವಲ್ಪ ಸ್ಮೂತ್ ಆಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನನ್ನ ಮಗಳಿಗೆ ರಾಗಿ ಸಾರಿನ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲರದ್ದು ಟಿಫನ್ ಆಯಿತು, ಪಾತ್ರೆನೂ ತೊಳೆದಾಯಿತು. ಈಗ ಸಾಂಬಾರಿಗೋಸ್ಕರ ಬೀನ್ಸು ಆಲೂಗಡ್ಡೆ ಸಾಂಬಾರನ್ನ ರೆಡಿ ಮಾಡೋದಕ್ಕೋಸ್ಕರ ಆಲೂಗಡ್ಡೆ ಮತ್ತು ಬೀನ್ಸ್ನ ಎರಡನ್ನೂ ಹೆಚ್ಚಿಟ್ಕೋತಾ ಇದ್ದೀನಿ.
ಜೆಪ್ಟೋಲಿ ತಂದಿರೋದ್ರಿಂದ ಬೀನ್ಸ್ ತುಂಬಾ ಫ್ರೆಶ್ ಆಗಿತ್ತು. ನೋಡಿದ್ರೆ ಒಂದು ಚೂರು ನಾರಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆಲೂಗಡ್ಡೆ ಕೂಡ ಹೆಚ್ಚಿಟ್ಕೊಂಡು ನಾನಿಲ್ಲಿ ತೊಗರಿಬೇಳೆ ಮತ್ತು ತೊಗರಿಬೇಳೆನ ಕುಕ್ಕರಲ್ಲಿ ಹಾಕಿಟ್ಟಿದ್ದೆ. ಅದನ್ನು ಮತ್ತು ಇವೆಲ್ಲದನ್ನು ಸೇರಿಸಿ ಮತ್ತೊಂದು ಸಲ ನೀಟಾಗಿ ತೊಳೆದಿರ್ತೀನಿ. ಇಲ್ಲಿ ಸಾಂಬಾರು ಹಾಕಿದ್ರೆ ರೆಸಿಪಿ ನಾನು ಮತ್ತೊಂದು ಸಲ ತೋರಿಸ್ತೀನಿ. ಅದು ಈಗ ತೋರ್ಸೋಕ್ಕೆ ಟೈಮ್ ಇಲ್ಲ, ನನಗೂ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಒಂದು ಕಡೆ ಸಾಂಬಾರು ಕುದೀತಾ ಇದೆ, ಮತ್ತೊಂದು ಕಡೆ ಒಗ್ಗರಣೆಗೂ ರೆಡಿ ಮಾಡಿಕೊಂಡೆ. ಒಗ್ಗರಣೆ ರೆಡಿ ಮಾಡಿ ನಂತರ ನಾನು ಮತ್ತೊಂದು ಸಲ ಉಳಿದಿರೋ ಪಾತ್ರೆಯನ್ನು ಇದ್ದರೆ ಜೋಡಿಸ್ತೀನಿ. ಅದಾದಮೇಲೆ ಪಾತ್ರೆನೂ ತೊಳ್ಕೊತೀನಿ. ಯಾಕಂದರೆ ಸಿಂಕಲ್ಲಿ ಪಾತ್ರೆ ಜಾಸ್ತಿ ಬಿಡಬಾರ್ದು, ಅಲ್ಲಿ ಇಲ್ಲಿ ನುಸಿ ಆಡುತ್ತೆ. ಈ ಥರ ಉಳಿದಿರೋದು ಬಿಡೋದ್ರಿಂದ ನುಸಿ ಆಡಿ ಮನೆಯಲ್ಲೆಲ್ಲ ಒಂಥರ ಏನೋ ಒಂದು ಅಡುಗೆ ಮನೆಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೋಸ್ಕರ ಆದಷ್ಟು ಅಡುಗೆ ಮನೆನ ನಾವು ನೀಟಾಗಿ ಕಾಪಾಡ್ಕೋಬೇಕು. ಯಾಕಂದರೆ ಹೆಣ್ಮಕ್ಳು ಜಗತ್ತಿರೋದೇ ಅಡುಗೆ ಮನೆಯಲ್ಲಿ. ಹೆಣ್ಮಕ್ಳು ಹೊರಡೆ ಒಂಥರ ಕಿಚನ್ ಅಂತ ಅದೆಷ್ಟು ಚೆನ್ನಾಗಿರುತ್ತೋ ಅಷ್ಟು ನೀಟಾಗಿರುತ್ತೆ. ನನ್ನ ಅಡುಗೆ ಮನೆ ತುಂಬಾ ಸಣ್ಣ ಇದೆ, ಆದಷ್ಟು ಬೇಗ ಅದು ನಾನು ನೀಟಾಗಿ ಆರ್ಗನೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಸ್ಪೇಸಲ್ಲೇ ಅದು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪಾತ್ರೆ ಸ್ಟ್ಯಾಂಡು, ಅದ್ರ ಜೊತೆಗೆ ನೀರಿನ ಕ್ಯಾನ್ ಕೂಡ ಇದೆ, ಅದು ಕೆಳಗಿಡಬೇಕಂತ ಥಿಂಕ್ ಮಾಡ್ತಿದ್ದೆ. ಮತ್ತೊಂದು ಕಡೆ ಅಮ್ಮು ಬೇರೆ ಸಣ್ಣೋಳು ಅಲ್ವಾ, ನೀರು ಬಿಟ್ಟರೆ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಹೋಗ್ತಾ ನಾನು ಒಂದೊಂದನೇ ಐಟಮ್ಸ್ ತರಿಸ್ಕೋಬೇಕು. ಐಟಮ್ ತರಿಸ್ಕೊಂಡ ನಂತರ ಕಿಚನ್ನ ಹೇಗೆ ಆರ್ಗನೈಸ್ ಮಾಡೋದು ಅಂತ ಅದು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಈಗಾಗಲೇ ಜೆಪ್ಟೋ ಅಲ್ಲ, ಶಾಪ್ಸಿಯಿಂದ ನಾನೊಂದು ರ್ಯಾಕರ್ ಥರ ತರಿಸಿದ್ದೆ, ಶೂ ರ್ಯಾಕರ್ ಥರ. ಅದು ತಂದಿದ್ದೀನಿ. ಅದು ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ, ಆದರೆ ಆ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬಂದಿರಲಿಲ್ಲ. ಅದಕ್ಕೋಸ್ಕರ ಅದು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಉಳಿದಿರೋ ಪಾತ್ರೆಲ್ಲ ತೊಳೆದಿಡ್ತೀನಿ. ಉಳಿದಿರೋ ಪಾತ್ರೆ ತೊಳೆದಿಟ್ಟು ನಮ್ಮ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನಿಲ್ಲಿ ಅನ್ನ ಕೂಡ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಸ್ನಾನ ಮಾಡಿ ಎದ್ದಿದ್ಲು. ಇನ್ನೇನು ಮತ್ತೆ ಮಲಗೋ ಟೈಮ್ ಆಯಿತು ಅಂತ ಹೇಳಿ ಅವಳಿಗೂ ಊಟ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಅವಳಿಗೆ ಬರೀ ಅನ್ನ ಮತ್ತು ತುಪ್ಪಲ್ಲಿ ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಹಾಲು ಹಾಕ್ತೀನಿ. ಹಾಲು ಹಾಕಿ ಸ್ವಲ್ಪನೇ ಸಾಲ್ಟ್ ಹಾಕಿ ಅದನ್ನ ಮಿಕ್ಸಿ ಮಾಡಿಬಿಟ್ಟು ಅವಳಿಗೆ ತಿನ್ನಿಸ್ತೀನಿ. ಅವಳು ಅದನ್ನು ತುಂಬಾ ಇಷ್ಟಪಟ್ಟು ತಿಂತಾಳೆ. ಅವಳು ಅದು ಇದು ಅಂತಲ್ಲ, ಎಲ್ಲದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ. ಈ ಥರ ತಿನ್ನಿಸಿದ್ರೆ ಮಕ್ಕಳಿಗೆ ತಿನ್ನಿಸೋದಕ್ಕೂ ಕೂಡ ಇಷ್ಟ ಆಗುತ್ತೆ. ಆದರೆ ನನ್ನ ಮಗ ಹೀಗಿರಲಿಲ್ಲ, ಏನು ಕೊಟ್ಟರು ತಿಂತಾ ಇರಲಿಲ್ಲ. ಅವ್ನು ಇವಾಗಲೂ ಕೂಡ ಹಾಗೆ ಮಾಡ್ತಾನೆ, ಏನು ಕೊಟ್ಟರು ತಿನ್ನೋದಿಲ್ಲ. ಒಂದು ಈ ಕಡೆ ಅಡುಗೆ ಮನೆಲ್ಲ ರೆಡಿ ಮಾಡ್ಕೊತೀನಿ. ಯಾಕಂದರೆ ಮತ್ತೆ ಸಂಜೆ ಹೊತ್ತು ಮಧ್ಯೆ ಎಷ್ಟು ಮಾಡೋದೊಳಗೆ ಆಗಲೇ 1:15 ಆಗಿಬಿಟ್ಟಿತ್ತು. ಇನ್ನು ಪೃಥ್ವಿ ಬರೋ ಟೈಮ್ ಆಯಿತು, ಅವನಿಗೂ ಊಟ ಮಾಡಿಸ್ಬೇಕು. ಅವನಿನ್ನೂ ಊಟ ಮಾಡೋದು ಕಲ್ತಿದ್ದಾನೆ, ಆದರೆ ನಿಧಾನವಾಗಿ ತಿಂತಾನೆ. ಅದಕ್ಕೋಸ್ಕರ ನಾನೇ ಬೇಗ ಊಟ ಮಾಡಿ ಮಲಗಿಸ್ಬಿಡ್ತೀನಿ ಇಬ್ಬರೂ. ಮನೇಲಿ ಹೇಗಂದರೆ ಒಬ್ಬರು ಮಲಗಿದ್ರೆ ಇಬ್ಬರು ಮಲಗ್ತಾರೆ, ಇಬ್ಬರು ಮಲಗಿದ್ರೆ ಒಬ್ಬರು ಮಲಗಿದ್ರೆ ಇನ್ನೊಬ್ಬರು ಮಲಗಲ್ಲ, ಆ ರೀತಿ. ಅದಕ್ಕೋಸ್ಕರ ಇಬ್ಬರೂ ಒಟ್ಟಿಗೆ ಊಟ ಮಾಡಿಸಿ ಇಬ್ಬರೂ ಮಲಗಿಸ್ಬಿಡ್ತೀನಿ. ಕಡೆ ಕಸ ಎಲ್ಲ ಗುಡಿಸಿ ನೀಟಾಗಿ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮನೆ ರೆಡಿಯಾಗಿರೋದು ಕೂಡ ತೋರಿಸ್ತೀನಿ. ಆದರೆ ಇವತ್ತಿನ ಇವಾಗ ಇಷ್ಟೇ ಆಗಿರುತ್ತೆ. ನನಗೂ ಆರಾಮಿಲ್ಲ, ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನಿದ್ದೆನೂ ಕೂಡ ನಂಗೆ ಸರಿ ಆಗ್ತಾಯಿಲ್ಲ, ಆದ್ದರಿಂದ ಹೀಗೆ ಆಗ್ತಾಯಿದೆ. ಇನ್ನು ಮುಂದೆ ಸರಿಯಾಗಿ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಸ ಎಲ್ಲ ಗೂಡ್ಸಾಯಿತು. ನಾನಿಲ್ಲಿ ಕಸನೂ ಕೂಡ ಎತ್ತು ಹೊರ ಹಾಕ್ಕೋತಾ ಇದ್ದೀನಿ. ಇವತ್ತು ಯಾಕೋ ಮಳೆ ಬರೋ ವಾತಾವರಣ ಇದೆ. ನನಗೆ ಈ ಥರ ವೆದರ್ ಇದೆ ತುಂಬಾ ಇಷ್ಟ ಆಗುತ್ತೆ. ಕೆಲವ್ರಿಗೂ ಬಿಸಿಲಿದ್ರೆ ವಾತಾವರಣ ಇಷ್ಟ, ಆದರೆ ನನಗೆ ಮಳೆ ಬರೋ ವಾತಾವರಣ ತುಂಬ ಇಷ್ಟ ಆಗುತ್ತೆ. ಈ ಕಡೆ ಸಿಂಕ್ ಕೂಡ ರೆಡಿ ಮಾಡ್ಕೊಂಡು ಅಡುಗೆ ಮನೆ ಕೂಡ ರೆಡಿ ಮಾಡಿದ್ದೀನಿ. ಇದನ್ನು ಯಾವಾಗಲೂ ಹೀಗೆ ಇಟ್ಕೋತೀನಿ, ಆದರೆ ಕೆಲವೊಂದು ಸಲ ಎಲ್ಲರೂ ತುಂಬ ಸುಸ್ತಾದರೆ ಆಗಲ್ಲ. ಇದು ಶಾಪ್ಸಿಯಿಂದ ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿ ಬಂದಿದೆ. PVC ಪೈಪದು. ನಾನು ಮೆಟಲ್ ಆರ್ಡ್ರ್ ಮಾಡಬೇಕಂತ ಮಾಡಿದ್ದೆ, ಇದು ಮೊದಲೇ ಮನೇಲಿ ಇರೋದ್ರಿಂದ ನಾನು ಪೈಪದು ಆರ್ಡ್ರ್ ಮಾಡಿದೆ. ಈ ಥರ ನೆಟ್ಟಿಗೆ ಇಟ್ಟಿದ್ದೀನಿ, ಇದು ಉಲ್ಟಾ ಇಟ್ಟಿದ್ದೀನಿ. ಯಾಕಂದರೆ ಪೂರ ವಜೆ ಪೈಪ್ ಮೇಲೆ ಬಿದ್ದರೆ ಪೈಪ್ ಒಡೆದೋಗುತ್ತೆ. ಅದಕ್ಕೋಸ್ಕರ ಇನ್ನು ಹೊರಗಡೆ ಹಾಲ್ ಗೀಲ್ ಎಲ್ಲದು ಕ್ಲೀನಾಗಿತ್ತು. ಮಳೆ ಬರೋ ವಾತಾವರಣ ಕೂಡ ಇದೆ. ಅದಕ್ಕೋಸ್ಕರ ಇವತ್ತು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.